ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, 190 ವರ್ಷಗಳ ಹಿಂದೆ ಭಾರತದಲ್ಲಿ ಏನಾಯ್ತು? ಇಷ್ಟು ದಿನ ರಾಹುಲ್ ಗಾಂಧಿ ಅಟೋಮ್ ಬಾಂಬ್, ಹೈಡ್ರೋಜನ್ ಬಾಂಬ್ ಅಂತ ಏನೇನೆಲ್ಲ ಹೇಳ್ತಾ ಇದ್ರು. ಆದ್ರೆ ಮೋದಿಜಿ ಇವತ್ತು ನಿಜವಾದಂತಹ ಒಂದು ಹೈಡ್ರೋಜನ್ ಬಾಂಬ್, ಒಂದು ನಿಜವಾದ ಅಟೋಮ್ ಬಾಂಬ್ ಅನ್ನ ಹಾಕಿದ್ದಾರೆ. ಏನು ಅಂತ ಹೇಳೋದಕ್ಕೂ ಮೊದಲು ಈ ಒಂದು ವಿಡಿಯೋ ಇದೆ, ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. गुलामी की मानसिकता से पूरी तरह मुक्ति। आज से 190 साल पहले 190 साल पहले साल 1835 में 1835 में मैकाले नाम के एक अंग्रेज ने भारत को अपनी जड़ों से उखाड़ने के बीज बोए थे। मैकाले ने भारत में मानसिक गुलामी की नींव रखी थी। 10 साल बाद यानी 2035 में उस अपवित्र घटना को 200 वर्ष पूरे हो रहे हैं। कुछ दिन पहले मैंने एक कार्यक्रम में आग्रह किया था कि हमें आने वाले 10 वर्षों तक उस 10 वर्षों का लक्ष्य लेकर चलना है कि भारत को गुलामी की मानसिकता से मुक्त करके रहेंगे। ವೀಕ್ಷಕರೇ, ಪ್ರಧಾನಿ ಮೋದಿಜಿ ಅಯೋಧ್ಯ ರಾಮ ಮಂದಿರದಲ್ಲಿ ಧರ್ಮಧ್ವಜ ಆರೋಹಣ ಮಾಡಿದ ಮೇಲೆ ಮಾತಾಡ್ತಾ ಹೇಳ್ತಾರೆ, 190 ವರ್ಷಗಳ ಹಿಂದೆ ಅಂದ್ರೆ 1835ರಲ್ಲಿ ಬ್ರಿಟಿಷರು ಭಾರತದಲ್ಲಿ ಗುಲಾಮಗಿರಿಗೆ ನಾಂದಿಯನ್ನ ಹಾಡ್ತಾರೆ. ಅವರು ನೆಟ್ಟಂತಹ ಗುಲಾಮಗಿರಿಯ ಬೇರುಗಳು ಅಂಡ್ ಅದರ ಪ್ರಭಾವ ಇವತ್ತಿಗೂ ಕೂಡ ಇನ್ನೂ ಹಾಗೆ ಭಾರತದಲ್ಲಿ ಉಳಿದಿದೆ. ಇನ್ನಾದ್ರೂ 2035ರ ವೇಳೆಗೆ ಭಾರತ ನಿಜವಾದಂತಹ ಸ್ವಾತಂತ್ರ್ಯವನ್ನ ಸಾಧಿಸೋದಕ್ಕೆ ಶ್ರಮ ವಹಿಸಬೇಕು ಅನ್ನುವಂತಹ ಮಾತನ್ನ ಮೋದಿಜಿ ಅವರು ಹೇಳ್ತಾರೆ. ವೀಕ್ಷಕರೇ, 1835 ಭಾರತ ವಿಶ್ವದಲ್ಲೇ ಅತಿ ದೊಡ್ಡ ಬ್ರಿಟಿಷ್ ಕಾಲೋನಿ ಆಗಿತ್ತು. ಆಮೇಲೆ ಬ್ರಿಟಿಷರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು, ಬಲವಂತದಿಂದ ಭಾರತವನ್ನ ದೀರ್ಘಕಾಲ ನಿಯಂತ್ರಣದಲ್ಲಿ ಇಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಭಾರತವನ್ನ ಆಳಬೇಕು ಅಂತ ಅಂದ್ರೆ ಅವರಿಗಿದ್ದಂತಹ ಒಂದೇ ಒಂದು ಮಾರ್ಗ, ಅದು ನಿಯಂತ್ರಣ. ಬ್ರಿಟಿಷರು ಭಾರತೀಯರ ಮನಸ್ಸನ್ನ ನಿಯಂತ್ರಣದಲ್ಲಿ ಇಡಬೇಕಾಗಿತ್ತು. ಹೇಗೆ ಅಂತಂದ್ರೆ, ಸ್ವತಃ ಭಾರತೀಯರು ಸ್ವಯಂ ಪ್ರೇರಣೆಯಿಂದ ಅವರನ್ನ ಅಂದ್ರೆ ಬ್ರಿಟಿಷರನ್ನ ತಮ್ಮ ಆಡಳಿತಗಾರರಾಗಿ ಸ್ವೀಕರಿಸೋ ರೀತಿಯಲ್ಲಿ. ಅದರಲ್ಲಿ ಬ್ರಿಟಿಷರು ಯಶಸ್ವಿ ಆಗ್ಲಿಲ್ವಾ? ಖಂಡಿತವಾಗ್ಲೂ ಆದ್ರು. ಹೇಗೆ ಅಂತ ಹೇಳ್ತೀನಿ ವೀಕ್ಷಕರೇ. ಥಾಮಸ್ ಮೆಕ್ಯಾಲೆ ಹೆಸರು ಕೇಳೇ ಇರ್ತೀರಿ. ಈತ ಒಬ್ಬ ಬ್ರಿಟಿಷ್ ಇತಿಹಾಸಕಾರ, ಕವಿ, ರಾಜಕಾರಣಿ ಆಗಿದ್ದ. ಯುದ್ಧದಲ್ಲಿ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದ. 1832ರಿಂದ ಮೆಕ್ಯಾಲೆ ಲಾರ್ಡ್ ಗ್ರೇ ಅಡಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ನೋಡ್ಕೊಳ್ತಾ ಇದ್ದ. 1834ರಲ್ಲಿ ಮೆಕ್ಯಾಲೆ ಭಾರತಕ್ಕೆ ಬರ್ತಾನೆ. ಇಲ್ಲಿ 1834ರಿಂದ 1838ರ ನಡುವೆ ಸುಪ್ರೀಂ ಕೌನ್ಸಿಲ್ ಅಲ್ಲಿ ಕೆಲಸವನ್ನ ಸಲ್ಲಿಸ್ತಾ ಇರ್ತಾನೆ. ವೀಕ್ಷಕರೇ, ಇಲ್ಲಿ ಅಂದ್ರೆ ಭಾರತಕ್ಕೆ ಬಂದಂತಹ ಮೆಕ್ಯಾಲೆ ಭಾರತದ ಬಗ್ಗೆ ಆಳವಾದಂತಹ ಅಧ್ಯಯನವನ್ನು ನಡೆಸ್ತಾನೆ. ಆತನಿಗೆ ಗೊತ್ತಾಗುತ್ತೆ, ಭಾರತದ ಅತಿ ದೊಡ್ಡ ಶಕ್ತಿ ಅಂತ ಅಂದ್ರೆ ಅದು ಭಾರತದ ಗುರುಕುಲ. ಆ ಗುರುಕುಲ ಆಧಾರಿತ ಶಿಕ್ಷಣ ವ್ಯವಸ್ಥೆ ಭಾರತದ ಅತಿ ದೊಡ್ಡ ಶಕ್ತಿ ಅನ್ನುವಂಥದ್ದನ್ನ ಆತ ಕಂಡುಕೊಳ್ತಾನೆ. ಆ ಸಮಯದಲ್ಲಿ ಭಾರತದಲ್ಲಿ ಲಕ್ಷಾಂತರ ಗುರುಕುಲಗಳು ಸಕ್ರಿಯವಾಗಿದ್ದವು. ಎಲ್ಲ ವರ್ಗದ, ಎಲ್ಲ ವರ್ಣದ, ಎಲ್ಲ ಲಿಂಗದ ವಿದ್ಯಾರ್ಥಿಗಳು ಉಚಿತವಾಗಿ ಅಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ರು, ಶಿಕ್ಷಣವನ್ನ ಪಡ್ಕೊಳ್ತಾ ಇದ್ರು. ವೀಕ್ಷಕರೇ, ಮೋದಿಜಿ ಹೇಳಿದ ಹಾಗೆ 190 ವರ್ಷಗಳ ಹಿಂದೆ ಅಂದ್ರೆ ಫೆಬ್ರವರಿ 2, 1935ಕ್ಕೆ ಮೆಕ್ಯಾಲೆ ಭಾರತೀಯ ಶಿಕ್ಷಣದ ಬಗ್ಗೆ ಒಂದು ದಾಖಲೆಯನ್ನ, ಒಂದು ಡಾಕ್ಯುಮೆಂಟ್ ಅನ್ನ ಮಂಡಿಸ್ತಾನೆ. ಏನಿತ್ತದ್ರಲ್ಲಿ? ಆಧುನಿಕ ಶಿಕ್ಷಣಕ್ಕಿಂತ ಇಂಗ್ಲಿಷೇ ಶ್ರೇಷ್ಠ. ಭಾರತೀಯ ಕಲಿಕೆಗೆ ಹೆಚ್ಚಿನ ಸರ್ಕಾರಿ ಹಣ ಸಿಗಬಾರ್ದು, ವ್ಯಯ ಆಗಬಾರ್ದು. ಇಂಗ್ಲಿಷ್ ಶಿಕ್ಷಿತ ಭಾರತೀಯರ ವರ್ಗವನ್ನ ರಚನೆ ಮಾಡಿ, ಹೆಚ್ಚು ಮಾಡಿ. ಅಷ್ಟೇ ಅಲ್ಲ, ಮೆಕ್ಯಾಲೆ ಭಾರತೀಯ ಜ್ಞಾನ ವ್ಯವಸ್ಥೆಯನ್ನ, ಆ ಶಿಕ್ಷಣ ವ್ಯವಸ್ಥೆಯನ್ನ ಕೀಳು ಅನ್ನೋ ರೀತಿಯಲ್ಲಿ ತಳ್ಳಿ ಹಾಕ್ತಾನೆ. ಆತನ ಗುರಿ ಮಾನಸಿಕವಾಗಿ ಭಾರತೀಯರನ್ನ ಹಿಡಿದಕ್ಕೆ ತೆಗೆದುಕೊಳ್ಳುವಂಥದ್ದಾಗಿತ್ತು.
ಭಾರತೀಯರನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಆ ಶಿಕ್ಷಣ ನೀತಿಯನ್ನ ಒಂದು ಸಾಧನವಾಗಿ ಬಳಸ್ಕೊಳ್ಳುವಂಥದ್ದು. ಭಾರತದ ಬೌದ್ಧಿಕ ಆಡಳಿತಾತ್ಮಕ ನೀತಿಯನ್ನ ಸಂಪೂರ್ಣವಾಗಿ ಬದಲಾಯಿಸಿ ಬಿಡುವಂಥದ್ದು. ಈಸ್ಟ್ ಇಂಡಿಯಾ ಕಂಪನಿ ಮೆಕ್ಯಾಲೆ ಈ ಡಾಕ್ಯುಮೆಂಟ್ ಅನ್ನ ಸ್ವೀಕಾರ ಮಾಡುತ್ತೆ. 1835ರ ಇಂಗ್ಲಿಷ್ ಶಿಕ್ಷಣ ಕಾಯ್ದೆಯನ್ನ ಅಂಗೀಕಾರ ಮಾಡುತ್ತೆ. ಪ್ರಧಾನಿ ಮೋದಿಜಿ ತಮ್ಮ ಭಾಷಣದಲ್ಲಿ ಹೇಳಿದ ಹಾಗೆ ಬ್ರಿಟಿಷ್ ಸರ್ಕಾರದ ಈ ಒಂದು ನಿರ್ಧಾರ ಮೆಕ್ಯಾಲೆ ಕೂಡ ಊಹೆ ಮಾಡದ ಮಟ್ಟಿನ ಪರಿಣಾಮವನ್ನ ಭಾರತದ ಮೇಲೆ ಮಾಡುತ್ತೆ. ಹಾಗಾದ್ರೆ 1835ರ ನಂತರ ಏನಾಯ್ತು ಅಂತ ನೋಡಿದ್ರೆ, ನಿಧಾನವಾಗಿ ಭಾರತೀಯರು ಅಯ್ಯೋ ನಾವು ಕೀಳು, ಬ್ರಿಟಿಷರೇ ಶ್ರೇಷ್ಠರು ಅಂತ ನಂಬೋದಕ್ಕೆ ಪ್ರಾರಂಭ ಮಾಡ್ತಾರೆ. ಭಾರತ ತನ್ನ ಅದ್ಭುತ ಪ್ರಾಚೀನ ಜ್ಞಾನ ವ್ಯವಸ್ಥೆಯನ್ನ, ಗುರುಕುಲಗಳನ್ನ ಕಳ್ಕೊಳ್ಳುತ್ತೆ. ಭಾರತೀಯರು ಜಾತಿ ಅದು ಇದು ಅಂತ ವಿಭಜನೆಗೊಳ್ತಾರೆ. ಭಾರತೀಯರು ತಾವು ಕೆಟ್ಟವರು ಅಂತ ನಂಬೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮಾರ್ಕ್ಸ್ವಾದ, ಸಮಾಜವಾದ, ಪ್ರಗತಿಪರ ಸಿದ್ಧಾಂತ ಇಂತಹ ಪಾಶ್ಚಿಮಾತ್ಯಗಳಿಗೆ ಭಾರತ ನಿಧಾನವಾಗಿ ಬಾಗಿಲನ್ನ ತೆರೆದುಕೊಳ್ತಾ ಹೋಯ್ತು. ಮೆಕ್ಯಾಲೆಗೆ ಬೇಕಾಗಿದ್ದಿದ್ದು ಇಷ್ಟೇ. ಹೇಗೆ? ಭಾರತೀಯರು ಅಂತಂದ್ರೆ ಅವ್ರ ರಕ್ತದಲ್ಲಿ ಮಾತ್ರ ಭಾರತೀಯರಾಗಿರ್ಬೇಕು, ಅವರ ಅಭಿರುಚಿ ಇಂಗ್ಲಿಷರದಾಗಿರ್ಬೇಕು ಅಂತ ಒಂದು ವರ್ಗವನ್ನ ಭಾರತದಲ್ಲಿ ಸೃಷ್ಟಿ ಮಾಡಬೇಕಾಗಿತ್ತು. ಅಂಡ್ ಮಾಡಿದ್ರು ಕೂಡ. ವೀಕ್ಷಕರ, ಬ್ರಿಟಿಷರು 1947ರಲ್ಲಿ ಭಾರತವನ್ನ ಬಿಟ್ಟು ತೊಲಗಿದ್ರು. ಆದ್ರೆ ಅಷ್ಟು ಹೊತ್ತಿಗಾಗಲೇ ಭಾರತೀಯರು ಬ್ರಿಟಿಷ್ ಸಂಸ್ಕೃತಿಯನ್ನ ಒಪ್ಪಿಕೊಂಡಿದ್ದಾಗಿತ್ತು. ಅಷ್ಟು ಹೊತ್ತಿಗಾಗಲೇ ಮೆಕ್ಯಾಲೆ ಶಿಕ್ಷಣ ವ್ಯವಸ್ಥೆ ನೆಹರು ಅವರಂತಹ, ಏನು ಅಂತ ಗೊತ್ತಿಲ್ಲ, ಸೂಕ್ತ ಅನಿಸುವಂತಹ ಯಾವುದಾದ್ರೂ ಪದ ಇದೆ ನೀವೇ ಹೇಳಿ, ಅಂತಹ ನೆಹರು ಅವರನ್ನು ಸೃಷ್ಟಿ ಮಾಡಿದ್ದಾಗಿತ್ತು. ವೀಕ್ಷಕರೇ, ಹಾಗಾಗಿ ಬ್ರಿಟಿಷರು 1947ರಲ್ಲಿ ಭಾರತವನ್ನ ಬಿಟ್ಟು ತೊಲಗಿದ್ರು ಕೂಡ ಆ ಬ್ರಿಟಿಷ್ ಮನಸ್ಥಿತಿ ಆ ನಂತರ ಕೂಡ ಭಾರತವನ್ನ ಆಳ್ತಾನೆ ಇತ್ತು, ಈಗಲೂ ಆಳ್ತಾನೆ ಇದೆ. ಪ್ರಗತಿಪರರು, ಸಮಾಜವಾದಿಗಳು, ಜಾತ್ಯತೀತರು ಅನ್ನುವಂಥ ಹೆಸರುಗಳಲ್ಲಿ ಆ ಮೆಕ್ಯಾಲೆ ಇನ್ನೂ ಕೂಡ ನಮ್ಮ ಭಾರತದಲ್ಲಿ ಜೀವಂತವಾಗಿ ಇದ್ದಾನೆ, ನಮ್ಮ ಭಾರತೀಯರನ್ನ ಆಳ್ತಾನೆ ಇದ್ದಾನೆ. ಒಪ್ಕೊಳ್ತೀರಾ? ಇಲ್ಲಿ ಸತ್ಯ ಅಂತಂದ್ರೆ ಭಾರತ ಯಾವತ್ತೂ ಕೂಡ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನ ಗಳಿಸಲೇ ಇಲ್ಲ. 190 ವರ್ಷಗಳ ಹಿಂದೆ ಮೆಕ್ಯಾಲೆ ನೆಟ್ಟಂತಹ ಬೀಜಗಳು 1947ರ ಹೊತ್ತಿಗೆ ದೊಡ್ಡ ಮರವಾಗಿ ಬೆಳೆದಾಗಿತ್ತು. ನಮ್ಮ ನಿಜವಾದಂತಹ ಸ್ವಾತಂತ್ರ್ಯ ದಿನ ಯಾವಾಗ ಆಗುತ್ತೆ ಗೊತ್ತಾ? ಯಾವಾಗ ಭಾರತ ತನ್ನ ಆ ಮೂಲ ಸಂಸ್ಕೃತಿಗೆ, ತನ್ನ ಪ್ರಾಚೀನ ಜ್ಞಾನ ವ್ಯವಸ್ಥೆಗೆ, ಗುರುಕುಲಕ್ಕೆ, ಆ ಶಿಕ್ಷಣ ಪದ್ಧತಿಗೆ ಯಾವಾಗ ಮರಳುತ್ತೋ ಅವತ್ತು ನಮ್ಮ ಭಾರತ ನಿಜವಾದ ಸ್ವಾತಂತ್ರ್ಯವನ್ನ ಗಳಿಸುತ್ತೆ. ಆ ಪರಿವರ್ತನೆಗೆ ಮೋದಿಜಿ ಈಗ 2035ರ ಗುರಿಯನ್ನ ನಿಗದಿಪಡಿಸಿದ್ದಾರೆ. ಎಷ್ಟು ಅದ್ಭುತ ನೋಡಿ! ಎಂಥ ಆಲೋಚನೆ! ಯಾರಿಗಾದ್ರೂ ಬಂದಿತ್ತ ಇಂಥ ಆಲೋಚನೆ? ಇಲ್ಲಿವರೆಗೆ ಮೋದಿಜಿ ಅವರಿಗೆ ಬಂದಿದೆ. ಅದು ಎಲ್ಲಿ ನಿಂತ್ಕೊಂಡು ಹೇಳಿರುವಂಥದ್ದು? ಅಯೋಧ್ಯೆಯಲ್ಲಿ ನಿಂತ್ಕೊಂಡು ಈ ಮಾತನ್ನು ಹೇಳಿದ್ದಾರೆ ಮೋದಿಜಿ. ಅವರ ಆ ಆಸೆಗೆ, ಅವರ ಆ ಕನಸಿಗೆ ನಾವೆಲ್ಲರೂ ಜೊತೆಯಾಗೋಣ, ನಾವೆಲ್ಲರೂ ಕೂಡ ಕೈಯನ್ನ ಜೋಡಿಸೋಣ, ನಮ್ಮ ದೇಶದ ನೈಜ ಸ್ವಾತಂತ್ರ್ಯವನ್ನ ಮರಳಿ ಪಡೆಯೋಣ. ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ಭಾರತ್ ಮಾತಾ ಕಿ ಜೈ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.